ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ, ಮೇನ್ ಇಂಗ್ರೀಡಿಯೆಂಟ್ ಸಬ್ಬಸಿಗೆ ಸೊಪ್ಪು ಹೊಂದಿದ್ರೆ ಸಾಕು. ತುಂಬ ರುಚಿಯಾದ ಆರೋಗ್ಯಕರವಾದ ರೆಸಿಪಿಯನ್ನು ಮನೆಯಲ್ಲಿರುವ ಸಾಮಗ್ರಿನ ಉಪಯೋಗಿಸಿ ನಾವು ಮಾಡ್ಬೋದು. ಇದು ಬೆಳಗಿನ ತಿಂಡಿಗೆ ಮತ್ತು ಮಕ್ಕಳ ಲಂಚ್ ಬಾಕ್ಸಿಗೆ ಹೇಳಿ ಮಾಡಿಸಿದ್ದಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಈ ಸಬ್ಬಸಿಗೆ ಸೊಪ್ಪಿನಿಂದ ಯಾವ ರೀತಿಯಾಗಿ ನಾವು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ ರೆಸಿಪಿಯನ್ನು ಮಾಡ್ಬೋದು ಅಂತ ನೋಡೋಣ. ಬನ್ನಿ, ತಡ ಮಾಡದೆ ರೆಸಿಪಿ ಶುರು ಮಾಡೋಣ. ಬನ್ನಿ, ಮೊದಲಿಗೆ ನಾವು ಸಬ್ಬಸಿಗೆ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಬಟ್ಟೆ ಮೇಲೆ ಹಾಕಿ ಡ್ರೈ ಆದ ನಂತರ ಅದನ್ನು ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೋತಾ ಇದ್ದೀನಿ. ತೇವಾಂಶ ಏನೂ ಇರಬಾರ್ದು. ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ನಿಮ್ಮ ರುಚಿಗನುಸಾರ ಉಪ್ಪು, ಹಂಗೆ ಒಂದಿಷ್ಟು ಜೀರಿಗೆ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕ್ಕೊತಾ ಇದ್ದೀನಿ. ಇದನ್ನ ಇವಾಗ ತರಿಯಾಗಿ ಸ್ವಲ್ಪ ಗ್ರ್ಯಾಂಡ್ ಮಾಡಿಕೊಂಡು ಬರೋಣ್ರಿ. ಭಾಳ ನುಣ್ಣಗೆ ಮಾಡ್ಕೊಬೇಡ್ರೆ, ಇಷ್ಟು ತರಿ ಆದ್ರೆ ನಮಗೆ ಸಾಕ್ರಿ. ಇದನ್ನ ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳಕತ್ತೀನಿ ರೀ. ನಿಮ್ಮ ಕ್ವಾಂಟಿಟಿಗೆ ಅನುಸಾರ ಉಪ್ಪು ಖಾರನ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು. ಮಿಕ್ಸಿ ಜಾರ್ನಲ್ಲಿ ಒಂದಿಷ್ಟು ನೀರು ಹಾಕಿ ಹಾಕ್ಕೊಂಡಿನಿ ರೀ. ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಒಂದಿಷ್ಟು ಅರಿಶಿನ ಪುಡಿ, ಒಂದು 2 ಚಿಟಿಕೆ ಅಷ್ಟು ಹಾಕೋರಿ. ಅರಿಶಿನ ಪುಡಿ ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡ್ಕೊರಿ. ಈಗ ನೋಡಿರಿ, 4 ಹಿಟ್ಟನ್ನು ನಾ ಇಲ್ಲೇ ಹಾಕ್ಕೊಳಕತ್ತೀನಿ ರೀ. ನಿಮ್ಮ ಮನೆಯಾಗಿರುವ ಹಿಟ್ಟು ಯಾವುದೇ ಇರಲಿ, ಅದರಿಂದನೇ ನಾವು ಇದನ್ನು ಮಾಡ್ಕೋಬಹುದು ರೀ. ಒಂದು ರೀ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಮತ್ತು ಬೇಸನ್ ಅಂದ್ರೆ ಕಡಲೆ ಹಿಟ್ಟು, ಮತ್ತು ಜೋಳದ ಹಿಟ್ಟು ರೀ. 4 ಆಯ್ತೋದಿಲ್ಲ ರೀ. ಮತ್ತು ಇದ್ರ ಜೊತೆಗೆ ನೀವು ರಾಗಿ ಹಿಟ್ಟು ಕೂಡ ನಿಮ್ಮ ಮನೆಯಲ್ಲಿದ್ರೆ ಅದನ್ನು ಕೂಡ ಸೇರಿಸ್ಬೋದ್ರೆ ಭಾಳ ರುಚಿ ಆಗತ್ತೆ ರೀ. ಇದನ್ನು ಚಲೋತ್ನಂಗೆ ಇದನ್ನು 4 ಹಿಟ್ಟು ನಮ್ಮ ಮಸಾಲೆ ಒಳಗೆ ಚಲೋತ್ನಂಗೆ ಸೇರ್ಬೇಕು ರೀ. ಹಂಗೆ ಇದನ್ನು ಚಲೋತ್ನ್ಯಾಗ ಮಿಕ್ಸ್ ಮಾಡೋಣ್ರೆ. ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಅವಶ್ಯಕತೆ ಇದ್ರೆ ಸ್ವಲ್ಪನ ನೀರು ಚಿಮ್ಕಿಸ್ಕೊತ ಇದನ್ನು ಗಟ್ಟಿಗೆ ಕಲಿಸ್ಕೋಬೇಕ್ರೆ, ಮೆತ್ತಗೆ ಕಲಿಸ್ಕೋಬೇಡ್ರಿ. ಎಷ್ಟು ಗಟ್ಟಿಗೆ ಕಲಿಸ್ಕೋತೀರಿ ಅಷ್ಟು ಚಲೋ ಆಗತ್ತೆ ರೀ ನಮಗಿದು. ಈಗ ನೋಡಿರಿ, ಕರೆಕ್ಟಾಗಿದು ಕಲಿಸ್ಕೊಂಡು ಇದನ್ನು ಮುಚ್ಚಿಟ್ಬಿಡೋಣ್ರಿ. ಪರ್ಫೆಕ್ಟ್ ಐತ್ರಿ. ಈಗಿದು ಈ ಕಡೆ ಗ್ಯಾಸ್ ಹಚ್ಚಿ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡೀನಿ ರೀ. ಅದ್ರೊಳಗೆ ನೋಡಿರಿ, ಒಂದು 2 ಹಿಡಿಯಷ್ಟು ಎಳ್ಳು ರೀ, ಹಾಗೆ 1 ಸ್ಪೂನಷ್ಟು ಜೀರಿಗೆ ರೀ ಹಾಕ್ಕೊಂಡು ಇದನ್ನು ಲೋ ಫ್ಲೇಮ್ನೊಳಗೆ ಚಟಾಪಟ ಅನ್ನುವಂಗೆ ಚಲೋತ್ನಂಗೆ ಇದನ್ನು ಹೊಂಬಣ್ಣ ಬರುವಂಗೆ ಹುರಿನ್ ರೀ. ಎಳ್ಳು ಭಾಳ ಬೇಗನೆ ಆಗ್ತಾವ್ರೆ, ಸಿದಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಎಳ್ಳು ನೋಡಿರಿ ಚಲೋತ್ನಾಗ ನಮ್ಮ ಫ್ರೈ ಹತ್ರ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿನಿ ರೀ. ಇದ್ರೊಳಗೆ ನೋಡಿರಿ, ಒಣ ಕೊಬ್ಬರಿ 1/4 ಕಿಟ್ಗಷ್ಟು, ಅಂದರೆ 1 ಗಿಟ್ಗದೊಳಗೆ 4 ಭಾಗ ರೀ. ಅದು 1 ಭಾಗನ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಅದನ್ನೀಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಅದ್ರೊಳಗೆ ಹಾಕ್ಕೊಂಡಿನಿ ರೀ. ಅದೇ ಜಳಕ ನಮ್ಮ ಕೊಬ್ಬರಿ ಅನ್ನೋದು ಕ್ರಿಸ್ಪಿ ಆಗತ್ತೆ ರೀ. ಇದು ತಣ್ಣಗಾಗಲ್ಲ ರೀ. ಕಂಪ್ಲೀಟಾಗಿ ತಣ್ಣಗಾದ ನಂತರ ನೋಡಿರಿ, ಸಣ್ಣದೊಂದು ಮಿಕ್ಸಿ ಜಾರ್ನೊಳಗೆ ಹಾಕ್ಕೊಳಕತ್ತೀನಿ ರೀ. ಎಷ್ಟು ಬಿಸಿ ಇರಬಾರ್ದು ರೀ. ಇದನ್ನೀಗ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ. ಈಗ ಇದನ್ನು ನೋಡಿರಿ, ನಾವು ಹಿಂಗೆ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬಂದೀವಿ ರೀ. ಸ್ವಲ್ಪ ಎಳ್ಳು ಕೊಬ್ಬರಿ ಅನ್ನೋದು ನಮಗೆ ಬಾಯಾಗ ಸಿಗ್ತಿರ್ಬೇಕ್ರಿ. ಹಾಗಾಗಿ ನಾವು ಸ್ವಲ್ಪ ತರಿಯಾಗಿ ಮಾಡಿಕೊಂಡು ಪಕ್ಕಿಗೆ ಇಟ್ಕೋರಿ. ಈ ಕಡೆಗೆ ನೋಡಿರಿ, ಒಂದು ದಪ್ಪ ತಳದ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡೀನಿ ರೀ. ಅದ್ರೊಳಗೆ ನೀರು ಹಾಕ್ಕೊಂಡೀನಿ ರೀ. ನಮ್ಮ ಪಾತ್ರೆ ನೋಡಿಕೊಂಡು ಅರ್ಧ ಭಾಗದಷ್ಟು ನೀರು ಹಾಕೋರಿ. ಗ್ಯಾಸ್ ಹಚ್ಚಿನಿ ರೀ. ಅದು ನೀರು ಬಿಸಿ ಆಗ್ತಿರ್ಲಿ ರೀ. ಈಗ ಇದನ್ನು ಹಿಟ್ಟು ನಾವು ಪರ್ಮೆಂಟೇಷನ್ಗೆ ಇಟ್ಟಿದ್ವಲ್ಲ ರೀ, ಇದು ಚಲೋತ್ನಂಗೆ ಸಾಫ್ಟ್ ಆಗೈತ್ರ. ಒಂದು ಚೂರ ಮಿದ್ಕೊಳ್ಳೋಣ್ರಿ. ಮಿದ್ಕೊಂಡು ನೋಡಿರಿ, ಇದನ್ನು ಉದ್ದಕ್ಕೆ ಮಾಡ್ಕೊಳ್ಳೋಣ್ರಿ. ಉದ್ದಕ್ಕೆ ಮಾಡ್ಕೊಂಡು ನೋಡಿರಿ, ಚಾಕುನಿಂದ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋಣ್ರಿ. ಸಣ್ಣ ಉಳ್ಳಿ ಮಾಡ್ಕೊಳ್ಳೋಣ್ರಿ. ಒಂದು ಪೂರಿ ಅಷ್ಟು ಉಳ್ಳಿ ಮಾಡ್ಕೊರಿ. ಒಂದು ಉಳ್ಳಿ ತೊಗೊಂಡು ಚೂರು ಕೈಗೆ ಎಣ್ಣೆ ಹಚ್ಕೊಂಡು ಉದ್ದಕ್ಕೆ ಮಾಡ್ಕೊರಿ. ಇನ್ನು ಬ್ಯಾಸ್ಗೆ ಚಾಲು ಆಗುತ್ತೆ, ನಮಗೆ ಸೊಪ್ಪು ಸಿಗೋದು ಭಾಳ ಅನಿವಾರ್ಯ ಆಗತ್ತೆ ರೀ. ಸೊಪ್ಪು ಸಿಗಂಗಿಲ್ಲ ರೀ. ನಾವು ಸೊಪ್ಪು ಬಂಗಾರ ಆಗಿಬಿಡ್ತೈತೆ ರೀ. ಇನ್ನೊಂದು 3-4 ತಿಂಗಳು ನಮಗೆ ಸೊಪ್ಪು ಸಿಗಂಗಿಲ್ಲ ರೀ. ಮಳೆಗಾಲ ಬರ್ತಾನೆ ಸೊಪ್ಪು ಅನ್ನೋದು ಭಾಳ ಅಂದ್ರೆ ಭಾಳ ಬಂಗಾರ ಆಗಿಬಿಡತ್ತೆ ರೀ. ಅದಕ್ಕೆ ಈಗ ಸೊಪ್ಪು ಸಿಗುವವರೆಗೆ ನಾವು ಹಿಂಗೆ ಸೊಪ್ಪಿನಿಂದ ಮಾಡ್ಕೊಳ್ಳುವಂಥ ಬ್ರೇಕ್ಫಾಸ್ಟ್ ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದ್ರೆ. ಹಾಗಾಗಿ ಇವತ್ತು ಈ ರೆಸಿಪಿಯನ್ನು ಶೇರ್ ಮಾಡಕತ್ತೀನಿ ರೀ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿರಿ. ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರ. ಮತ್ತು ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ಈಗ ಹಿಂಗೆ ನೋಡಿರಿ, ನಾನು ಎಲ್ಲನೂ ಉದ್ದಕ್ಕೆ ಮಾಡ್ಕೊತೀನಿ ರೀ. ಈಗ ಉದ್ದಕ್ಕೆ ಮಾಡ್ಕೊಂಡು ನೋಡಿರಿ. ಆಲ್ರೆಡಿ ಒಂದಿಷ್ಟು ನಾ ಮೊದಲ ಮಾಡಿ ಇಟ್ಕೊಂಡೀನಿ ರೀ. ಇವನ್ನ ಅಂದರೆ ಎಲ್ಲ ತೋರ್ಸೋಕೆ ಭಾಳ ಲೆಂತ್ ಆಗುತ್ತಂತ ಆಲ್ರೆಡಿ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ಹಿಟ್ಟಿನಿಂದ ನಾನು ನಿಮಗೆ ಮಾಡಿ ತೋರ್ಸಾಕತ್ತೀನಿ ರೀ.
ಈಗ ಇದನ್ನು ನೋಡಿರಿ, ಒಂದು ಸಣ್ಣ ಸಣ್ಣ ನಾವು ಚಾಕುನಿಂದ ಕಟ್ ಮಾಡ್ಕೊಂಬಿಡೋಣ್ರಿ. ನಿಮ್ಗೆ ಎಷ್ಟು ಸಾಧ್ಯ ಆಗತ್ತಾ ಅಷ್ಟು ಸಣ್ಣ ಕಟ್ ಮಾಡ್ಕೊರಿ. ನಾವು ಭಾಳ ಸಣ್ಣ ಮಾಡ್ಕೊಳ್ಳೋದ್ರಿಂದ ನಮಗೆ ಭಾಳ ರುಚಿನೂ ಇರ್ತಾವ್ರೆ ಮತ್ತು ಬೇಗನೂ ಆಗತ್ತೆ ರೀ. ನೋಡಿರಿ, ಕೈಗೆ ಒಂಚೂರು ಎಣ್ಣೆ ಹಚ್ಕೊರಿ. ಎಣ್ಣೆ ಹಚ್ಕೊಂಡು ಈಗ ಏನು ಮಾಡಿರಿ, ಎರಡು ಉಳ್ಳಿ ತೊಗೊರಿ, ಹಿಂಗೆ ಪ್ರೆಸ್ ಮಾಡ್ಕೊರಿ. ಹಿಂಗೆ ಪ್ರೆಸ್ ಮಾಡಿಕೊಂಡು ಈಗ ನಾ ಆಲ್ರೆಡಿ ಮೊದಲೇ ಮಾಡಿ ಇಟ್ಕೊಂಡಿನಲ್ರಿ, ಅದ್ರೊಳಗೆ ಹಾಕಾಕತ್ತಿ ನೋಡಿರಿ. ಒಂದೇ ಸಲ ಎಣ್ಣೆ ಹಚ್ಕೊರಿ, ಮತ್ತೆ ಎಣ್ಣೆ ಹಚ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ರೀ. ಹಿಂಗೆ ಎರಡು ಉಳ್ಳಿ ತೊಗೊರಿ, ಹಿಂಗೆ ಪ್ರೆಸ್ ಮಾಡಿರಿ, ಹಾಕಿರಿ. ಭಾಳ ಈಜಿ ರೀ ಮಾಡೋದು, ಏನೂ ಕಷ್ಟ ಇಲ್ಲ ರೀ. ಅದು ಕೂಡ ಮನೆಯಾಗಿರುವ ಹಿಟ್ಟಿನಿಂದ ನಾವು ಮಾಡಾಕತ್ತೀವಿ ರೀ. ನಿಮ್ಮ ಹತ್ರ ಏನಾರ ಯಾವುದನ್ನ ಹಿಟ್ಟಿಲ್ಲ ಅಂತಂದ್ರೂ ಸ್ಕಿಪ್ ಮಾಡ್ಕೋಬಹುದು ರೀ. ಇರುವ ಹಿಟ್ಟಿನೊಳಗೆ ನೀವು ಮಾಡಿರಿ, ರುಚಿ ಆಗತ್ತೆ ರೀ. ನಿಮ್ಮ ಹತ್ರ ಅಕ್ಕಿ ಹಿಟ್ಟಿಲ್ಲ ಅನ್ಕೋರಿ, ಬೇಸನ್ ಇಲ್ಲ ಅನ್ಕೋರಿ, ನಿಮ್ಮ ಮನ್ಯಾಗ ಯಾವ ಹಿಟ್ಟು ಐತಿ ಅದೇ ಹಿಟ್ಟ ಮಿಕ್ಸ್ ಮಾಡಿ ಮಾಡ್ಕೋರಿ. ನೀವು ಬೇಸನ್ ಹಿಟ್ಟಿಲ್ಲ ನಿಮ್ಮ ಮನ್ಯಾಗ ಅಂತಂದ್ರೆ ಹುರ್ಗಡ್ಲೆ ರೋಸ್ಟೆಡ್ ಚೆನ್ನಾಗಿತ್ತಂದ್ರೆ ಅದು ಕೂಡ ನೀವು ಗ್ರ್ಯಾಂಡ್ನಾಗ ಪೌಡ್ರ್ ಮಾಡಿಕೊಂಡು ಹಾಕೋಬೋದು ರೀ. ಅದು ಕೂಡ ಚೆನ್ನಾಗಿರ್ತೈತೆ ರೀ ಟೇಸ್ಟ್. ಈಗ ಇದು ನೀರು ಬಿಸಿ ಆಗೈತ್ರಿ, ಅದಕ್ಕೆ ನಡುಕ್ಕೆ ನಾವು ಸಣ್ಣದೊಂದು ಕಪ್ ಇಟ್ಟೇನಿ ರೀ. ಅದ್ರೊಳಗೆ ನೀರು ಹಾಕಿದ್ದೀನಿ ರೀ ತುಂಬ, ಅಂದ್ರೆ ಓಡಾಡಬಾರ್ದಂತ. ಅದ್ರ ಮೇಲೆ ತಾಟ್ ಇಡಾಕ್ರಿ. ಈಗ ನಾವು ರೆಡಿ ಮಾಡ್ಕೊಂಡಿವಲ್ಲ ರೀ ಇದನ್ನು ಅದು ತಾಟ್ ಅದ್ರೊಳಗೆ ಇಟ್ಟು ನೋಡಿರಿ. ಇಟ್ಟು ಇದನ್ನೀಗ ಮುಚ್ಚಳನ ಮುಚ್ಚಿ ಹೈ ಫ್ಲೇಮ್ನೊಳಗೆ ಒಂದು 10 ರಿಂದ 12 ನಿಮಿಷ ಚಲೋತ್ನಂಗೆ ಇದನ್ನು ಬೇಯಿಸ್ಕೊಳ್ಳೋಣ್ರಿ. ಈಗ ಒಂದು 10-12 ನಿಮಿಷ ಆದ ನಂತರ ನಾ ತೆಗೆದ ತೋರ್ಸಾಕತ್ತಿ ನೋಡ್ರಿ. ಚಲೋತ್ನಂಗೆ ಬೆಂದು ಬಿಟ್ಟಿರ್ತಾವ್ರಿ. ಕಲರ್ ಕೂಡ ಚೇಂಜ್ ಆಗ್ಯಾವ ನೋಡ್ರಿ. ಈಗ ಒಂದು ಓಪನ್ ಮಾಡಿ ನೋಡ್ಕೊರಿ. ಕೈಗೂ ಏನೂ ಹತ್ತಾಕತ್ತಿಲ್ರಿ, ಒಳಗೆ ಕೂಡ ಚಲೋತ್ನಂಗೆ ಆಗ್ಯಾವ ನೋಡ್ರಿ. ಯಾಕಂದ್ರೆ ನಾವು ಸಣ್ಣ ಮಾಡಿವಲ್ರಿ, ಜಲ್ದಿನ ಹಾಕ್ಕಾವ್ರಿ, ಹಸಿ ಏನು ಉಳಂಗಿಲ್ಲ ರೀ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ. ಸ್ವಲ್ಪ ಹುಷಾರಾಗಿ ತೆಗಿರಿ, ಕೈ ಸುಡ್ತಿರ್ತೈತಿ, ಉಗ ಬಡಿತಿರ್ತೈತ್ರಿ. ನೀರು ಬಿಸಿ ಇರ್ತಾವಲ್ರಿ. ಈಗ ಅದನ್ನು ಪಕ್ಕಕ್ಕೆ ಇಡ್ರಿ. ಈಗ ಅದೇ ಪಾತ್ರೆಯೊಳಗೆ ನೀರು ಚೆಲ್ಲಿ ನಾನು ಅದು ಗ್ಯಾಸ್ ಮೇಲೆ ಇಟ್ಟು ಒಂದಿಷ್ಟು ಎಣ್ಣೆ ಹಾಕ್ಕೊಂಡಿನಿ ರೀ. ಈ ಕಡೆ ನೋಡಿರಿ, ನಾವು ಕೆಂಪು ಬ್ಯಾಳೆ ಅಂತಾರೆ ನೋಡಿರಿ, ಆ ಬ್ಯಾಳೆಯನ್ನು ನಾನು ಒಂದು ಅರ್ಧ ಕಪ್ಪಿನಷ್ಟು, ಸಣ್ಣ ಕಪ್ಪಿನಿಂದ ಅರ್ಧ ಕಪ್ಪಿನಷ್ಟು ನೆನೆ ಇಟ್ಟಿದ್ದೀನಿ ರೀ. ಇದು ನೆನೆಯಾಕೆ ಭಾಳ ಟೈಮ್ ತೊಗೊಳಂಗಿಲ್ಲ ರೀ. ಒಂದು 10 ರಿಂದ 15 ನಿಮಿಷ ಬ್ಯಾಳೆ ನೆಂದು ಬಿಡ್ತೈತೆ ರೀ. ಇದು ನಾವೆಲ್ಲ ಮೊದಲು ಬ್ಯಾಳೆ ನೆನೆ ಹಾಕಿ ಎಲ್ಲ ರೆಡಿ ಮಾಡ್ಕೊಡ್ರಾಗ ಬ್ಯಾಳೆ ನೆನಿತೈತೆ ರೀ. ಈಗ ನೋಡಿರಿ, ಈ ಕಡೆಗೆ ನಾವು ಎಣ್ಣೆ ಹಾಕ್ಕೊಂಡಿದ್ವಲ್ಲ ರೀ, ಆ ಪಾತ್ರೆನ ಗ್ಯಾಸ್ ಹಚ್ಚಿ ಒಲೆ ಮೇಲೆ ಇಟ್ಟಿನಿ ರೀ. ಅದ್ರೊಳಗೆ ಒಂದಿಷ್ಟು ಜೀರಿಗೆ ಹಾಕಿದ್ದೀನಿ ರೀ, ಒಂದು ಶೆರಿಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ರೀ, ಫ್ರೆಶ್ ಇದು ಕರಿಬೇವು ಹಾಕಿದ್ದೀನಿ ರೀ. ನಾವು ಎಷ್ಟು ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀವಿ ಅಷ್ಟು ರುಚಿ ಆಗತ್ತೆ ರೀ. ಈ ಬೆಳ್ಳುಳ್ಳಿ ಕರಿಬೇವು ಚಲೋತ್ನಂಗೆ ಫ್ರೈ ಆದ ನಂತರ ನಾವು ಫ್ರೈ ಮಾಡ್ಕೊಂಡು ಕುದಿಸಿಟ್ಕೊಂಡಿವಲ್ಲ ರೀ ಇದ್ರ ಉಗಿ ಮೇಲೆ ಈ ಕಡಬ್ರಿ, ಅದನ್ನು ಹಾಕಾಕತ್ತೀನಿ ನೋಡಿರಿ. ಈ ಸ್ಪೈಸಿ ಆಗಿರ್ತೈತೆ ರೀ, ಭಾಳ ರುಚಿಯಾಗಿರ್ತೈತೆ ರೀ ಇದನ್ನ ಈಗ ನೋಡಿರಿ, ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಚಲೋತ್ನಂಗೆ ಎಣ್ಣೆ ಒಳಗೆ ಚಲೋತ್ನಂಗೆ ಹಿಂಗೆ ಹುರಿಬೇಕು ರೀ. ಚಲೋತ್ನಂಗೆ ಒಂದು 5 ನಿಮಿಷ ಹುರಿರಿ ಇದನ್ನು ಎಣ್ಣೆ ಒಳಗೆ, ಅಂದ್ರೆ ಭಾಳ ರುಚಿ ಆಗ್ತಾವ್ರಿ ಅವು. ಈ ಎಣ್ಣೆ ಒಳಗೆ ಚಲೋತ್ನಂಗೆ ನಮ್ಮ ಫ್ರೈ ಆದ್ರೆ ನೋಡಿರಿ ಭಾಳ ಚಲೋ ಆಗತ್ತೆ ರೀ. ಈ ಚಲೋತ್ನಂಗೆ ಒಂದು 5 ನಿಮಿಷ ಹುರಿದ ನಂತರ ಈ ನಮ್ಮ ಕೆಂಪು ಬ್ಯಾಳೆ ಇತ್ತಲ್ರಿ, ಇದನ್ನು ಚೆನ್ನಾಗಿ ಬ್ಯಾಳೆನೂ ಅಂತಾರೆ ರೀ, ಅದನ್ನು ಹಿಂಗೆ ತುಂಬ ಹಾಕಿ ಮುಚ್ಚಿಡ್ರಿ. ಒಂದು 3-4 ನಿಮಿಷ ಮುಚ್ಚಿಡ್ರಿ, ಅಂದ್ರೆ ಚಲೋತ್ನಾಗ ನಮ್ಮ ಬ್ಯಾಳೆ ಬೇಯ್ತೈತೆ ರೀ ಅದು. ಈಗ 3-4 ನಿಮಿಷ ಆದ ನಂತರ ನೋಡಿರಿ, ಅದನ್ನು ಮುಚ್ಚಳಿಕೆಯನ್ನು ತೆಗೆದು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ನಾನು. ನಾವು ಬೆಳಗ್ಗೆ ಇಂಥ ಒಳ್ಳೆಯ ಆಹಾರ ಕೊಟ್ವಿ ಅಂತಂದ್ರೆ ನೋಡಿರಿ, ಇಡೀ ದಿನ ನಮ್ಮ ಬಾಡಿ ಅನ್ನೋದು ಆ್ಯಕ್ಟಿವ್ ಆಗಿರ್ತೈತೆ ರೀ, ಮತ್ತು ಆಲಸಿ ಕೂಡ ಆಗಲ್ರಿ, ಹೆಲ್ತಿ ಕೂಡ ಇರ್ತೀವಿ ರೀ ನಾವು. ಇದ್ರೊಳಗೆ ನೋಡಿರಿ, ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರ್ಶಿಣ ಪುಡಿ, ಒಂದಿಷ್ಟು ಅಚ್ಚ ಖಾರದ ಪುಡಿ, ಒಂಚೂರ ಉಪ್ಪು ರೀ. ಯಾಕಂತಂದ್ರೆ ಆಲ್ರೆಡಿ ನಾವು ಹಿಟ್ಟಿನೊಳಗೆ ಎಷ್ಟು ಬೇಕಷ್ಟು ಉಪ್ಪು ಖಾರ ಎಲ್ಲ ಹಾಕಿವ್ರೆ. ಈಗ ನಮ್ಮ ಬ್ಯಾಳಿಗೆ ಸ್ವಲ್ಪ ಉಪ್ಪು ಖಾರ ಬೇಕಾಗತ್ತೆ, ಅದಕ್ಕೋಸ್ಕರ ಸ್ವಲ್ಪ ಟೇಸ್ಟಿಗೋಸ್ಕರ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿನಿ ರೀ ನಾನು. ನೀವು ಮತ್ತು ಆಮೇಲೆ ಬೇಕಂದ್ರೆ ರುಚಿ ನೋಡಿಕೊಂಡು ಉಪ್ಪು ಖಾರ ಬೇಕಂದ್ರೆ ಸೇರಿಸ್ಕೋಬೋದು ರೀ. ಈಗ ಚಲೋತ್ನ್ಯಾಗ ಮಿಕ್ಸ್ ಮಾಡಿಕೊಂಡು ಈಗ ನೋಡಿರಿ, ಸಬ್ಬಸಿಗೆ ಸೊಪ್ಪು ರೀ, ಇದು ಸರಿಸುಮಾರಾಗಿ 1.5 ಸೂಡಿನಷ್ಟು ಐತೆ ರೀ ಸಬ್ಬಸಿಗೆ ಸೊಪ್ಪು. ಅದನ್ನೀಗ ಚಲೋತ್ನ್ಯಾಗ ಹಿಂಗೆ ತೊಳ್ಕೊಂಡು ಡ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ, ಬಟ್ಟೆ ಮೇಲೆ ಹಾಕಿ ಕಟ್ ಮಾಡ್ಕೊಂಡು ಇಟ್ಕೊಂಡೇನಿ ರೀ. ಅದನ್ನು ನೋಡಿರಿ ಹಿಂಗೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನಾವು. ಅದು ಚಲೋತ್ನಾಗ ಫ್ರೈ ಆಯಿತು ಅಂದಾಗ ಮತ್ತೆ ಹಾಕ್ಕೊಂಡ್ರಿ. ನೀವು ಎಷ್ಟು ಸಬ್ಬಸಿಗೆ ಸೊಪ್ಪು ಹಾಕ್ತೀರಿ ಅಷ್ಟು ರುಚಿ ಆಗತ್ತೆ ರೀ ಇದು. ನೀವು 2 ಸೂಡಷ್ಟು ಕೂಡ ನೀವು ಸಬ್ಬಸಿಗೆ ಸೊಪ್ಪನ್ನು ಇದ್ರೊಳಗೆ ಹಾಕೋಬೋದು ರೀ.
ಆಲ್ರೆಡಿ ನಾನು 3 ಸಬ್ಬಸಿಗೆ ಸೊಪ್ಪು ಸೂಡು ತಂದಿದ್ದೀನಿ ರೀ. ನಾವು ಸೋಸಿ ಅದು ಏನಾಗತ್ತೆ ರೀ, ಒಂದು ಅರ್ಧ ಸೂಡಿನಷ್ಟು ಹೋಗತ್ತೆ ರೀ. ಅದಕ್ಕೆ ನಾ ಈಗ ಇದು 1.5 ಸೂಡ್ರಿ. ಫಸ್ಟ್ ನಾವು ಗ್ರ್ಯಾಂಡ್ ಮಾಡ್ಕೊಳ್ಳೋರು 1 ಸೂಡ್ರಿ, 2.5 ಸೂಡು ಅಂತ ಹೇಳಾಕತ್ತೀನಿ ರೀ ನಿಮಗೆ. ನಾನು 3 ಸೂಡು ತಂದಿದ್ದೀನಿ ರೀ ನಾನು. ಅದು ಕಡ್ಡಿ ಅದ್ರೊಳಗಿಂದ ಏನಾರ ವೇಸ್ಟ್ ಇದ್ದಿದ್ದು ಹಣ್ಣಾಗಿದ್ದೆಲ್ಲ ತೆಗಿತೀವಲ್ಲ ರೀ, ಅದೊಂದು ಅರ್ಧ ಸೂಡು ಹೋಗ್ಬಿಡ್ತು ರೀ ಅದು. ಈಗ ನೋಡಿರಿ ಚಲೋ ಹೊತ್ನಾಗ ನಾವು ಎಲ್ಲ ಹಾಕ್ಕೊಂಡು ಹಿಂಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಹಾಕೋ ಅಂತನ ಚಲೋ ಹೊತ್ನಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡಿರಿ ಎಲ್ಲ ಖಾಲಿ ಆಯ್ತು ನೋಡ್ರಿ ನಮ್ಮ ಸಬ್ಬಸಿಗೆ ಸೊಪ್ಪು. ಈಗ ಸಬ್ಬಸಿಗೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈ ಸಬ್ಬಸಿಗೆ ಸೊಪ್ಪು ನೋಡಿರಿ ನಮ್ಮ ಈ ನರಗಳನ್ನು ಕಬ್ಬಿಣದ ಹಂಗೆ ಗಟ್ಟಿ ಮಾಡೋಕೆ ಭಾಳ ಹೆಲ್ಪ್ ಮಾಡತ್ತೆ ರೀ ಈ ಸಬ್ಬಸಿಗೆ ಸೊಪ್ಪು. ಅದಕ್ಕೆ ನೀವು ಸಬ್ಬಸಿಗೆ ಸೊಪ್ಪು ಆದಷ್ಟು ಜಾಸ್ತಿ ತಿಂತಾನ ಬರ್ರಿ. ಯಾವಾಗ ನಿಮಗೆ ಸಬ್ಬಸಿಗೆ ಸೊಪ್ಪು ಮಾರ್ಕೆಟ್ನಾಗ ಕಾಣ್ತತಿ ಹಿಡ್ಕೊಂಬಂದು ಬಿಡ್ರಿ. ಈಗ ನೋಡಿರಿ ಚಲೋ ಹೊತ್ನಾಗ ನಮ್ದೆಲ್ಲ ಮಿಕ್ಸ್ ಆತ್ರ. ಈಗ ಇದನ್ನು ಮುಚ್ಚಿ ಒಂದು 2 ನಿಮಿಷ ಇದನ್ನು ಸಣ್ಣ ಉರಿ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಅಂದ್ರೆ ನಾವು ಹಾಕಿರುವಂಥ ಈ ಸೊಪ್ಪು ಏನೈತಲ್ರಿ ಚಲೋ ಹೊತ್ನ್ಯಾಗ ಮಗತ್ತತ್ರ. ಮತ್ತು ನಾವು ಹಾಕಿರುವಂಥ ಎಲ್ಲನೂ ಸಾಮಗ್ರಿ ಕೂಡ ನೀಟಾಗಿ ಅದ್ರೊಳಗೆ ಸೇರಿ ಚಲೋ ರುಚಿ ಕೊಡ್ತೈತ್ರಿ. ಈಗ ನೋಡಿರಿ ಇದ್ರೊಳಗೆ ನಾವು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ರೀ, ಎಳ್ಳು ಕೊಬ್ಬರಿ ಜೀರಿಗೆ ಅದು ಹಾಕ್ಕೊಂಡಿನಿ ರೀ. ಅದು ಹಾಕ್ಕೊಂಡು ಲೋ ಫ್ಲೇಮ್ನೊಳಗೆ ಚಲೋ ಹೊತ್ನ್ಯಾಗಿದ್ರೆ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ರಿ. ಜಾಸ್ತಿ ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಸೀದ್ ಹೋಗತ್ರಿ ಅದು. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ. ಇಲ್ಲಾಂದ್ರೆ ನಾವು ಹಾಕಿರುವಂಥ ಈ ಎಳ್ಳು ಏನೈತಲ್ಲ ರೀ ಸೀದ್ ಹೋಗ್ತದೆ ರೀ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ಮುಚ್ಚಿ ಒಂದು 5 ನಿಮಿಷ ಬಿಡ್ರಿ. ಅಂದರೆ ಎಲ್ಲ ಕರೆಕ್ಟಾಗಿ ಸೆಟ್ ಆಗತ್ತೆ ರೀ ಅದು. ನಾವು ಹಾಕಿರುವಂಥ ಎಳ್ಳು ಕೊಬ್ಬರಿ ಮಸಾಲೆ ಖಾರ ಉಪ್ಪು ನೀಟಾಗಿ ನಮ್ಮ ಕಡುಬಿನೊಳಗೆ ಸೇರಿಬಿಡ್ತೈತ್ರಿ. ಹಂಗೆ ನಮ್ಮ ಸಬ್ಬಸಿಗೆ ಸೊಪ್ಪು ಕೂಡ ನೀಟಾಗಿ ಫ್ರೈ ಆಗತ್ತೆ ರೀ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ. ಈಗ ರೆಡಿ ಆಯ್ತು ನೋಡಿರಿ ನಮ್ದು ಇದು ಬ್ರೇಕ್ಫಾಸ್ಟ್. ಈ ಸಬ್ಬಸಿಗೆ ಕಡುಬು ರೆಡಿ ಆಯ್ತು ರೀ. ನೋಡಿರಿ ಸೂಪರ್ ಆಗಿರುವಂಥ ಎಕ್ಸಲೆಂಟ್ ಟೇಸ್ಟ್ ಇರುವಂಥ ನಮ್ಮ ಆರೋಗ್ಯಕರವಾಗಿರುವಂಥ ದಿಢೀರಾಗಿ ಮಾಡುವಂಥ ನಮ್ಮ ಕಡುಬು ರೆಡಿ ಆಯ್ತು ರೀ. ಈಗ ಸರ್ವ್ ಮಾಡಕತ್ತೀನಿ ನೋಡಿರಿ ನಾನು. ಹಿಂಗೆ ನೀವು ಸೊಪ್ಪನ್ನು ಹಾಕಿ ಅವಾಗವಾಗ ಎಲ್ಲ ರೆಸಿಪಿನೂ ನಾವು ಹಿಂಗೆ ಮಾಡ್ಕೊತ ಬರೋದ್ರಿಂದ ಭಾಳ ರುಚಿನೂ ಇರ್ತೈತೆ ರೀ. ನಮ್ಮ ಆರೋಗ್ಯ ಕೂಡ ಭಾಳ ಒಳ್ಳೇದು ರೀ. ಟ್ರೈ ಮಾಡಿರಿ. ಈಗ ರುಚಿ ನೋಡಿ ಹೆಂಗೈತಂತ ಹೇಳಿಬಿಡೋಣ್ರ. ನೋಡಿರಿ ನೋಡ್ತಾ ಇದ್ರೆ ನಮ್ಮ ಬಾಯಾಗಂತ ನೀರಂತೂ ಬರಾಕತ್ತಾವ್ರಿ. ನಮ್ಮ ಬೆಳ್ಳುಳ್ಳಿ ಕೂಡ ಭಾಳ ಒಳ್ಳೇದು ರೀ. ಈಗ ನೋಡಿರಿ ಎಲ್ಲ ನಮ್ಮ ಬೆಳ್ಳುಳ್ಳಿ ನಮ್ಮ ಮನೇಲಿರುವಂಥ ಹಿಟ್ಟನ್ನು ಹಾಕಿ ಮಾಡಿರುವಂಥ ಈ ಬ್ರೇಕ್ಫಾಸ್ಟ್ ರೆಸಿಪಿ ಎಕ್ಸಲೆಂಟ್ ಟೇಸ್ಟ್ ಐತ್ರಿ. ಇಷ್ಟ ಆಯ್ತಂದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಇಲ್ಲಿ ಮುಗಿಸೋಣ. ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಯಾರೆಲ್ಲ ಇವತ್ತು ವಿಸಿಟ್ ಕೊಟ್ಟಿದ್ದೀರಾ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಕೊಡ್ರಿ, ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.